ಹಾಯ್ ಹೆಲೋ ನಮಸ್ಕಾರ. ನಾನು ಇವತ್ತು ಚಿಕನ್ ಫ್ರೈ ಮಾಡೋಣ ಅಂತಿದ್ದೀನಿ, ಬನ್ನಿ ಮಾಡೋಣ. ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಹಳ್ಳಿ ಹುಡುಗಿ ಮಾಲು. ಇವತ್ತು ಬಾಯ್ಲರ್ 1 kg ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 1 kg ಬಾಯ್ಲರ್ ಚಿಕನ್ ಕಟ್ ಮಾಡಿಟ್ಕೊಂಡು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗುವ ಎಲ್ಲ ತರಕಾರಿಗಳು ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಮಸಾಲೆ 2 ಈರುಳ್ಳಿ, ಹಸಿಮೆಣಸಿನಕಾಯಿ, 3 ಟೊಮೆಟೊ ಹಣ್ಣು, ಶುಂಠಿ ಬೆಳ್ಳುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಕಾಣಿಸ್ತಿದೆಯಾ, ಕೊತ್ತಂಬರಿ, ಇವೆಲ್ಲ ಮಸಾಲೆ ಐಟಮ್ ಕಾಣಿಸ್ತಿದೆಯಾ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿಮೆಣಸಿನಕಾಯಿ ಮಸಾಲೆಗೆ. ಇದರ ಜೊತೆಗೆ 2 ಚಕ್ಕಿ, ಬೇಕಾದಷ್ಟು ಲವಂಗ, ಒಳ್ಳೆ ರುಚಿಯಾಗಿರುತ್ತೆ. ಈ ಚಿಕನ್ ಫ್ರೈ ನೋಡಿ ನೀವು ಒಂದ್ಸರಿ ಮನೆಗೆ ಟ್ರೈ ಮಾಡಿ. ನಾನು ನಮ್ಮ ಮನೆಗೆ ಅಂತ ಮಾಡ್ತಿರೋದಲ್ಲ, ಯಾರು ನನಗೆ ಆರ್ಡ್ರ್ ಕೊಟ್ಟಿದ್ದಾರೆ ಅವ್ರಿಗಾಗಿ ಮಾಡ್ತಿದ್ದೀನಿ. ಚೆನ್ನಾಗಿ ಮಾಡಿಕೊಡ್ತೀರಾ, ಮಾಡಿಕೊಡಿ ಅಂತ ಆರ್ಡ್ರ್ ಕೊಟ್ಟಿದ್ದಾರೆ. ಬಾಯ್ಲರ್ ಚಿಕನ್ ಫ್ರೈ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಆಯಿತಾ. ಈಗ ನೋಡಿ ಮಸಾಲೆಗೆ ಇನ್ನೊಂದ್ಸರಿ ಹೇಳ್ತೀನಿ, ಸರಿನಾ? ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಶುಂಠಿ, ಕೊತ್ತಂಬರಿ ಇವೆಲ್ಲನೂ ಇವು ಮಸಾಲೆ ಐಟಮ್. ಜಾರಿಗೆ ಮಸಾಲೆ ಐಟಮ್. ಕರಿಮೆಣಸು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಖಾರ ಇರುತ್ತೆ ಅಂತ ಹಾಕ್ತೀನಿ, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ. ಕರೆಂಟ್ ಹೋಗಿದೆ, ರುಬ್ಕೊಂಡಿದ್ದೀನಿ. ಕರೆಂಟ್ ಇಲ್ಲ, ಬಂದು ಮಸಾಲೆ ಒಗ್ಗರಣೆ ಹಾಕ್ಬೇಕಾದ್ರೆ ಚಿಕನ್ ಫ್ರೈಗೆ ಒಗ್ಗರಣೆ ಹಾಕಬೇಕಾದ್ರೆ ಈರುಳ್ಳಿ, ಹಸಿಮೆಣಸಿನ ಮಸಾಲೆ ಹಾಕಿ ಕೂಡ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇವೆಲ್ಲ ಒಗ್ಗರಣೆಗೆ ಹಾಕಿ ಇನ್ನೂ ಒಳ್ಳೆ ಟೇಸ್ಟ್ ಬರುತ್ತೆ. ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ. ಹಾಗಾದರೆ ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಕೊಂಡೆ, ಒಂದು ಬಾಣಲಿ ಇಕ್ಕಿದ್ದೀನಿ. ಬಾಣಲಿ ಇಕ್ಕಿ ಬಿಸಿ ಆದ ನಂತರ ಎಣ್ಣೆ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನು ಚಿಕನ್ ಪುದೀನ ಹಾಕ್ತಿದ್ದೀನಿ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಪುದೀನ ಹಾಕಿದರೆ ಒಳ್ಳೆ ಸ್ಮೆಲ್ ಬರುತ್ತೆ ಅಂತ ಹಚ್ಕೊಂಡಿರೋ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ತಾರೆ. ಡ್ರೈ ಹಾಕಿದ್ದು ಈರುಳ್ಳಿ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ. ಡ್ರೈ ಆದರೆ ಈರುಳ್ಳಿ ಡ್ರೈ ಆಗ್ತಾ ಒಂದು ಮಾತು ಹೇಳ್ತೀನಿ, ಕೇಳ್ತೀವಿ. ಅನ್ನ ಹಾಕಿದ ಮನೆ, ಆಶ್ರಯ ಕೊಟ್ಟಿದ್ದ ಮನೆ ಎಂದೂ ಮರಿಬಾರ್ದು. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಡ್ರೈ ಆಯಿತಾ? ಆಗಿರಬೇಕು, ನೋಡ್ತೀನಿ. ಈಗ ಅದು ಡ್ರೈ ಆದಾಗ
2 ಟೊಮೆಟೊ ಹಚ್ಕೊಂಡಿದ್ನಲ್ಲ ಅದು ಹಾಕ್ತೀನಿ. ಉಪ್ಪು, ಬೇಗ ಆಗುವಂತಹ ಚಿಕನ್ ಫ್ರೈ, ಬಾಯ್ಲರ್ ಚಿಕನ್ ಫ್ರೈ. ಉಪ್ಪು ಅರಿಶಿನ ಪುಡಿ ಹಾಕಿದ್ದೀನಿ. ಉಪ್ಪು ಅರಿಶಿನ ಪುಡಿ ಹಾಕಿದರೆ ಟೊಮೆಟೊ ಹಣ್ಣು ಬೇಗ ಬೇಯುತ್ತೆ ಅಂತ ಹಾಕ್ತೀನಿ. ಚಿಕನ್ ಹಾಕಿದಾಗ ಹಾಕಿದರೆ ಬೇಯಲ್ಲ ಬೇಗ. ಈಗ ಹಾಕಿದರೆ ಬೇಗ ಟೊಮೆಟೊ ಹಣ್ಣು ಬೇಯುತ್ತೆ. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕುವ. ಇವಾಗ ಸ್ಮೆಲ್ ಬರ್ತಿದೆ, ಒಳ್ಳೆ ಘಮ ಘಮ ಅಂತಿದೆ. ಸ್ವಲ್ಪ ಮಸಾಲೆ ಕುದಿಬೇಕು, ಮಸಾಲೆ ವಾಸನೆ ಹೋಗಬೇಕು. ಇವಾಗೆ ಚಿಕನ್ ಹಾಕಿದರೆ ಚೆನ್ನಾಗಿರಲ್ಲ ಫ್ರೈ. ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಡ್ರೈ ಆಗಬೇಕು. ನೀರಿದ್ದರೆ ಮಸಾಲೆನಲ್ಲಿ ಎಲ್ಲ ಡ್ರೈ ಆದರೆ, ಮಸಾಲೆ ಡ್ರೈ ಆಗ್ತಿದೆ. ಡ್ರೈ ಆಯಿತು. ಇವಾಗ ಇದರಲ್ಲಿ ಚಿಕನ್ ಹಾಕ್ತೀನಿ. ಈಗ ನೋಡಿ ಚಿಕನ್ ಹಾಕ್ತಿದ್ದೀನಿ. ನಾನು ಮಾಡಿದ್ದ ಅಡುಗೆ ಯಾವಾಗೂ ಟೇಸ್ಟ್ ಇಲ್ದಂಗಿರಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ ಹಿಂಗೆಲ್ಲ ಕಲಿಸ್ತಾ ಇದ್ದೀನಿ. ಒಳ್ಳೆ ಘಮ ಘಮ ಬರ್ತಿದೆ ಟೇಸ್ಟು. ಸ್ವಲ್ಪ ನೀರು ಹಾಕ್ತೀನಿ. ಟೇಜು ಮಟನ್ ಮಸಾಲ ಸ್ವಲ್ಪ ಹಾಕಿದರೆ ಟೇಸ್ಟ್ ಬರುತ್ತೆ. ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕುದೀತಾ ಇದೆ, ಒಳ್ಳೆ ಸ್ಮೆಲ್ ಬರ್ತಿದೆ. ಹತ್ತು ನಿಮಿಷ ಕುದೀಲಿ. ಸ್ಮೆಲ್ ಬರ್ತಿದೆ, ಕುದೀತಾ ಇದೆ. ಅದ್ರ ಜೊತೆಗೆ ಮುದ್ದೆನೂ ಮಾಡ್ತಿದ್ದೀನಿ. ಈಗ ನೋಡಿ ಒಳ್ಳೆ ಟೇಸ್ಟ್ ರೆಡಿ ಆಯಿತು ಚಿಕನ್ ಫ್ರೈ. ಇದ್ರ ಜೊತೆಗೆ ಮುದ್ದೆ ಮಾಡ್ಕೊಂಡು ತಿನ್ನೋದು. ಮುದ್ದೆ ಜೊತೆಗೆ ಚಿಕನ್ ಫ್ರೈ ತಿಂತಾ ಇದ್ರೆ ಆಹಾ, ರುಚಿ ರುಚಿಯಾದ ಚಿಕನ್ ಫ್ರೈ ರೆಡಿ. ಈಗ ತಿನ್ನೋಣ ಬನ್ನಿ.